ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. SSB ಸ್ಕಾಲರ್ಶಿಪ್ ನ ಇವತ್ತಿನ ಅಪ್ಡೇಟ್ಗೆ ಸ್ವಾಗತ. ಹಣ ಬಿಡುಗಡೆ ಆಗಿದೆ, ಲೇಟೆಸ್ಟ್ ಅಪ್ಡೇಟ್ ಏನು ತಿಳಿಸ್ಕೊಡ್ತೀವಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮೈನ್ ಥಿಂಗ್, ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅಮೌಂಟ್ ಕ್ರೆಡಿಟ್ ಕೂಡ ಆಗಿದೆ ಅಂತ ಹೇಳಿ ಅಪ್ಡೇಟ್ ಕೂಡ ಬಂದಿದೆ. SC/ST ವಿದ್ಯಾರ್ಥಿಗಳಿಗೆ ಲೈಕ್ ಏನಂದ್ರೆ ಪೋಸ್ಟ್ ಮೆಟ್ರಿಕ್ ಅಂಡ್ ಪ್ರೀ ಮೆಟ್ರಿಕ್ ಕೆಲವರಿಗೆ ಕೂಡ ಅಮೌಂಟ್ ಯಾರಿಗೆ ಬಾಕಿ ಇತ್ತು ಲೈಕ್ ಅವರಿಗೆ ಜಮೆ ಕೂಡ ಮಾಡ್ತಾ ಇದ್ದಾರೆ ಅಂತ ನಾವು ಈ ಹಿಂದೆ ಮಾಹಿತಿನ ಕೊಟ್ಟಿದ್ದು. ಬಟ್ ಹಂತವಾಗಿ ಬಿಡುಗಡೆ ಮಾಡ್ತಿರೋ ಕಾರಣ ಒಂದೇ ದಿನ ನಿಮಗೆ ಎಲ್ಲರಿಗೂ ಕೂಡ ಹಾಕೋದಿಲ್ಲ, ಲೈಕ್ ಸಮಯ ತೆಗೆದುಕೊಳ್ಳುತ್ತೆ ಅಂತ ನಾವು ಹೇಳಿದ್ದು. ಅದರ ಹಿನ್ನೆಲೆಯಲ್ಲಿ ನಿಮಗೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಕ್ರೆಡಿಟ್ ಕೂಡ ಮಾಡಿದ್ದಾರೆ ಅಂತ ಮಾಹಿತಿ ಬಂದಿದೆ. ನಿಮ್ದು ಯಾವ ಕ್ಯಾಟಗರಿ, ನಿಮಗೆ ಯಾವಾಗ ಕ್ರೆಡಿಟ್ ಆಯ್ತು, ಎಷ್ಟು ಕ್ರೆಡಿಟ್ ಆಯ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರಿಗೂ ಕೂಡ ಮಾಹಿತಿ ಗೊತ್ತಾಗುತ್ತೆ. ಅಂಡ್ ನಾವು ಹೇಳಿದ್ವಿ ಲೈಕ್ ಹಣ ಕೂಡ ಸ್ಯಾಂಕ್ಷನ್ ಆಗಿದೆ, ನೀನು ಬಿಡುಗಡೆ ಮಾಡಬೇಕಾಗುತ್ತೆ. ಇಲಾಖೆಯವರು ಏನ್ ಹೇಳ್ತಾ ಇದಾರೆ ಅಂದ್ರೆ ಸ್ವಲ್ಪ ದಿನ ವೆಯ್ಟ್ ಮಾಡಿ ಅಂತ ಹೇಳ್ತಾ ಇದ್ರು ಅಂತ ನಿಮಗೆ ಮಾಹಿತಿನ ಕೊಟ್ಟಿದ್ವಿ. ಆ ನಿಟ್ಟಿನಲ್ಲಿ ಡಿಲೇ ಆಗಿತ್ತು, ಹಂಗಾಗಿ ಅಪ್ಡೇಟ್ಗಳು ಕೂಡ ಬರ್ತಾ ಇರಲಿಲ್ಲ. ಅಂಡ್ ಮೈನ್ ಥಿಂಗ್, OBC ಅದರ ವಿದ್ಯಾರ್ಥಿಗಳಿಗೆ ಕ್ರೆಡಿಟ್ ಕೂಡ ಆಗಿಲ್ಲ. ಅವ್ರಿಗೆ ಕೂಡ ಶೀಘ್ರದಲ್ಲೇ ಜಮೆ ಆಗೋ ಸಾಧ್ಯತೆ ಕೂಡ ಇದೆ. ಲೈಕ್ ಪೆಂಡಿಂಗ್ ಇರೋ ಅಮೌಂಟ್ ನ ಸರ್ಕಾರ ಟ್ರೆಸರಿ ಡಿಪಾರ್ಟ್ಮೆಂಟ್ ಇಂದ ಬಿಡುಗಡೆ ಆದ ನಂತರವೇ ನಿಮ್ಮ ಖಾತೆಗೆ ಜಮೆ ಆಗುತ್ತೆ. ಸರ್ಕಾರದಿಂದ ಅನುದಾನ ಬಂದು ಡಿಪಾರ್ಟ್ಮೆಂಟ್ ಅಪ್ರೂವ್ ಮಾಡಿ ಹಣ ಬಿಡುಗಡೆ ಮಾಡಿದ ನಂತರವೇ ನಿಮ್ಮ ಖಾತೆಗೆ ಜಮೆ ಆಗೋದಾಯ್ತು. ಆ ನಿಟ್ಟಿನಲ್ಲಿ ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತೆ, ವಿದ್ಯಾರ್ಥಿಗಳು ವೆಯ್ಟ್ ಮಾಡಬೇಕಾಗುತ್ತೆ. ಲಾಸ್ಟ್ ಡೇಟಸ್ ನ ಎಲ್ಲರೂ ಕೂಡ ಎಕ್ಸ್ಟೆನ್ಷನ್ ಕೂಡ ಮಾಡಿದ್ದಾರೆ. ಇದೇ ಕಾರಣಕ್ಕೆ ನಿಮಗೆ ಗೊತ್ತಿರೋ ಹಾಗೆ ಎಲ್ಲಾ ಕ್ಯಾಟಗರಿ ಅವ್ರದ್ದು ಲಾಸ್ಟ್ ಡೇಟ್ ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಫಿಷಿಯಲ್ ವೆಬ್ಸೈಟ್ ಗೆ ಹೋದ್ರೆ ನಮಗೆ ಲಾಸ್ಟ್ ಡೇಟ್ ಗೊತ್ತಾಗುತ್ತೆ. ಲಾಸ್ಟ್ ನೋಡ್ಕೊಂಡು ನೀವು ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕೊಳ್ಳಿ. ಇನ್ನು ಹೊಸ ನ್ಯೂ ಅಪ್ಲಿಕೆಂಟ್ಸ್ ಗಳಿಗೆ ಲೈಕ್ ಅವರಿಗೆ KE ಡಾಟಾ ಬಂದ್ಬಿಟ್ಟು ಫೆಚ್ ಆಗಿರೋದಿಲ್ಲ, ಲೈಕ್ ಅವರ ಡಾಟಾ ಬಂದ್ಬಿಟ್ಟು KE ಹೋಗಿರೋದಿಲ್ಲ, KE ಇಂದ ಬಂದಿರೋದಿಲ್ಲ. ಅಂತ ವಿದ್ಯಾರ್ಥಿಗಳು ಏನ್ ಮಾಡಬೇಕಾಗುತ್ತೆ ಅಂದ್ರೆ ಲೈಕ್ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಲೈಕ್ ಬೋರ್ಡ್ ಇಂದ ಅಪ್ಡೇಟ್ ಆದ ನಂತರವೇ ನೀವು ಅಪ್ಲಿಕೇಶನ್ ಹಾಕೋಕ್ಕಾಗೋದು. ಅದರ ಮುಂಚೆ ನೀವು ಅಪ್ಲಿಕೇಶನ್ ಯಾವುದೇ ಕಾರಣಕ್ಕೂ ಹಾಕೋಕ್ಕಾಗೋದಿಲ್ಲ, ಬಿಕಾಸ್ ಅದು ಬೋರ್ಡ್ಗೂ ಕನೆಕ್ಟ್ ಆಗಿರೋ ಕಾರಣ. ಲೈಕ್ ಬೋರ್ಡ್ ಇಂದ ಅಪ್ರೂವ್ ತೆಗೆದುಕೊಂಡು ಬೋರ್ಡ್ ನಿಮ್ಮ ಡಾಟಾ ಅಪ್ಡೇಟ್ ಮಾಡಿದ ನಂತರ ನೀವು ಇಲ್ಲಿ ಜಸ್ಟ್ ಎಂಟ್ರಿ ಮಾಡಿದ್ರೆ ಸಾಕು. SSB ಅಂಡ್ KE ಲಿಂಕ್ ಆದ ನಂತರ ಅಥವಾ ನಿಮ್ದು ಎನಿ ಯೂನಿವರ್ಸಿಟಿ ಲಿಂಕ್ ಆದ ನಂತರ ಇಲ್ಲಿ ನೀವು ಜಸ್ಟ್ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಎಂಟ್ರಿ ಮಾಡಿದ್ರೆ ಲೈಕ್ ಅದು ನಿಮ್ಗೆ ಅಪ್ಡೇಟ್ ಆಗಿ ನಿಮ್ಗೆ ಶೋ ಮಾಡುತ್ತೆ ಈ ಕಾಲೇಜು ಈ ಕ್ಯಾಟಗರಿ ಅಂತ ಹೇಳಿ ತೋರಿಸುತ್ತೆ. ಅದು ಮ್ಯಾಚ್ ಆದ ನಂತರ ನೀವು ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕ್ಬೋದು. ಯಾರಿಗೇನು ಕೂಡ KE ಡಾಟಾ ಫಿಕ್ಸ್ ಆಗಿಲ್ಲ ಅಂತ ಸಮಸ್ಯೆ ಇದೆ ಅಂತವರು ವೆಯ್ಟ್ ಮಾಡಿ. ನಿಮಗೆ ಡೋಂಟ್ ವೆರಿ, ಲಾಸ್ಟ್ ಡೇಟಸ್ ನಿಮಗೆ ಎಕ್ಸ್ಟೆನ್ಷನ್ ಕೂಡ ಮಾಡ್ತಾರೆ. ಲೈಕ್ ಡೇಟ್ ಯಾವ ರೀತಿ ಇದೆ ಅದನ್ನ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ನಿಮಗೆ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ. ಸಾಕಷ್ಟು ಜನಕ್ಕೆ ಲೈಕ್ SSB ಸ್ಕಾಲರ್ಶಿಪ್ ಏನಾಗುತ್ತೆ, ನಮ್ದು ನಂಬರ್ ಮರ್ತೋಗಿದೆ, ರಿಜಿಸ್ಟ್ರೇಷನ್ ನಂಬರ್ ಮರ್ತೋಗಿದೆ, ಲಾಗಿನ್ ಆಗ್ತಿಲ್ಲ, ಪಾಸ್ವರ್ಡ್ ಚೇಂಜ್ ಮಾಡಕ್ ಆಗ್ತಿಲ್ಲ ಅಂತ ಹೇಳ್ತಾ ಇದ್ರೆ ಅಂತವ್ರು ದಯವಿಟ್ಟು ಇಲಾಖೆಗೆ ಹೋಗಿ ಲೈಕ್ ಡಿಪಾರ್ಟ್ಮೆಂಟ್ ಗೆ ಹೋದ್ರೆ ನೀವು ಅಲ್ಲಿ ನೀವು ಆರಾಮಾಗಿ ನಿಮ್ದು OBC ಡಿಪಾರ್ಟ್ಮೆಂಟ್ ಅಂದ್ರೆ OBC ಸಮಾಜ ಕಲ್ಯಾಣ ಇಲಾಖೆ ಅಲ್ಲಿಗೆ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗಿ ಈ ರೀತಿ ನಮಗೆ ರಿಜಿಸ್ಟ್ರೇಷನ್ ನಂಬರ್ ತೊಂದರೆ ಆಗಿದೆ ಅಂತ ಹೇಳಿದ್ರೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ನ ಚೇಂಜ್ ಮಾಡ್ಕೊಡ್ತಾರೆ, ಆಯ್ತಾ, ಬದಲಾವಣೆ ಕೂಡ ಮಾಡ್ಕೊಡ್ತಾರೆ. ನಂತರ ನೀವು ಆದಷ್ಟು ಬೇಕಾ ಅಪ್ಲಿಕೇಶನ್ ಲಾಗಿನ್ ಪ್ರೊಸೆಸ್ ಗಳನ್ನ ಶುರು ಮಾಡಬಹುದು. ಈಗ ಇಷ್ಟು ಅಪ್ಡೇಟ್ ಆಗಿದೆ. ನಿಮ್ಗೆ ಯಾರಿಗೆ ಅಮೌಂಟ್ ಬಂದಿದೆ, ಎಷ್ಟು ಬಂದಿದೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಯಾರಿಗೆ ಅಮೌಂಟ್ ಬಂದಿಲ್ಲ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ವಿದ್ಯಾರ್ಥಿಗಳಿಗೆ ಮಾಹಿತಿನ ನಾವು ತಿಳಿಸ್ಕೊಡ್ತೀವಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.